ಅದೆಲ್ಲ ಪಂಚೆ ಎತ್ತಿ ಆ ಪಟ್ಟೆ ಚಡ್ಡಿಯಿಂದ ದುಡ್ಡು ತೆಗೆದು ನನಗೆ ಕೊಟ್ಟರು. ಎಷ್ಟು ಗೊತ್ತಾ ಸರ್? 500 ಜೊತೆಗೆ 510 ರೂಪಾಯಿ ಬಂತು. ಅದನ್ನ ನನ್ನ ಕಡೆ ಕೊಟ್ಟರು. 500 ರೂಪಾಯಿ ನಮ್ಮ ರಾಜಕಾರಣಿಗಳಿಗೆ ಕೊಡಿ, ಎಡವೇಲಿ ಇಸ್ಕೊಳ್ಳಲ್ಲ ಅವರು. ನಿಮಗೆ ಆಶ್ಚರ್ಯ ಆಗ್ಬೋದು, ಪ್ರಧಾನ ಮಂತ್ರಿಗಳು ಅದನ್ನ ಇಸ್ಕೊಂಡು ಅದನ್ನ ಫೀಲ್ ಮಾಡಿದ ರೀತಿ ಇದೆಯಲ್ಲ, ನನ್ನ ಕಣ್ಣೆದುರುಗಡೆನೇ ಇದೆ. ಅವ್ರ ಕಣ್ಣಲ್ಲಿ ನೀರು ಬಂತು. बहुत बड़ा तोहफा है, 500 रुपीज एंड 10 रुपीज. मैं इसको पीएम केयर में डालूंगा. ये बहुत बड़ी बात है, बहुत बड़ी बात. नेता के ऊपर विश्वास है. चलिए मैं उनको मेरा प्रणाम उनकी आत्मा को, क्योंकि ये आशीर्वाद है. ನಾನು ಕೋವಿಡ್ ಟೈಮಲ್ಲಿ ಜನರನ್ನ ಬೆಸೆಯುವಂತ ಕೆಲಸ ಮಾಡ್ತಾ ಇದ್ದೆ. ಯಾರೋ ಸಹಾಯ ಮಾಡ್ತಾರೆ, ಸಹಾಯ ಮಾಡುವಂಥವ್ರಿಗೆ ಯಾರಿಗೋ ನಾವು ನೋಡಿ ಇವರು ಕಷ್ಟದಲ್ಲಿದ್ದಾರೆ ನೆರವು ಕೊಡಿ ಅಂತ ಸಾಲುಗಟ್ಟಿ ಜನ ನಿಂತಿದ್ರು. ನಮ್ಮ ಹುಡುಗ ಎಲ್ಲ ಡೀಟೇಲ್ ಬರ್ಕೋತಾ ಇದ್ದ. ನಾನು ಒಬ್ರು ಯಜಮಾನ್ರಿದ್ರು, ಸುಮಾರು ಒಂದು 72-76 ವರ್ಷ. ಅವರು ಏನು ಯಜಮಾನ್ರೆ ಏನಾದರೂ ಸಹಾಯ ಬೇಕಾ ಅಂತ ಕೇಳಿದೆ. ಅದಕ್ಕೆ ಆ ಯಜಮಾನ್ ಹೇಳಿದ್ರು, ಇಲ್ಲ ಸರ್ ಸಹಾಯ ಬೇಡ, ನಾನು ಸಹಾಯ ಮಾಡಕ್ಕೆ ಬಂದಿದ್ದೀನಿ ಅಂದರು. ಪಕ್ಕದಲ್ಲಿ ಅವ್ರನ್ನ ಕೂಡಿಸ್ದೆ. ಇವ್ರನ್ನೆಲ್ಲ ಮುಗಿಸಿ ಕೇಳಿದೆ, ಏನು ಯಜಮಾನ್ರೆ ಯಾರಿಗೆ ನೆರವು ಕೊಡ್ತೀರಿ ಅಂತ ಕೇಳಿದೆ. ಅವ್ರು ಹೇಳಿದಂಥ ಮಾತು ಅದ್ಭುತ. ನಾನು ದೇಶದ ಪ್ರಧಾನಮಂತ್ರಿಯವರೇ ಸಹಾಯ ಮಾಡಕ್ಕೆ ಬಂದೀನಿ ಸರ್. ದೇಶದ ಪ್ರಧಾನಮಂತ್ರಿಯವರಿಗೆ ಏನು ಮಾಡ್ತೀರಿ ಸ್ವಾಮಿ ಈ ಕೆಲಸನ? ಸರ್ ನನ್ನ ನೇಕಾರ, ಒಬ್ಬ ನೇಕಾರ, ರಿಟೈರ್ಡ್ ಆಗಿರುವಂಥ ವ್ಯಕ್ತಿ. ಏನು ಕೊಡ್ತೀರಿ? ಆ ಮನುಷ್ಯ ಹೇಳಿದಂಥ ಮಾತು